ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಗಳ ಕುರಿತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ಸರಿಯಲ್ಲ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವುದು ಒಳ್ಳೆಯ ಬೆಳವಣಿಗೆಯೂ ಅಲ್ಲ ಎಂದು ಸಂಸದ ಗೋವಿಂದ ಕಾರಜೋಳ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ದೇವರು, ಧರ್ಮ, ಪೂಜೆ, ಪುನಸ್ಕಾರ, ಸಂಸ್ಕೃತಿ ಅವರವರ ವೈಯಕ್ತಿಕ ಆಚರಣೆ. ಅದರ ಬಗ್ಗೆ ಲಘುವಾಗಿ ಮಾತನಾಡುವುದು ಸರಿಯಲ್ಲ. ಇನ್ನೊಬ್ಬರ ಧಾರ್ಮಿಕ ಭಾವನೆಗೆ ಧಕ್ಕೆ ತರಬಾರದು. ಈ ವಿಷಯವನ್ನೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿದ್ದಾರೆ ಎಂದರು. ವಿಶ್ವಗುರು ಬಸವಣ್ಣ ಮತ್ತು ಅವರ ಸಮಕಾಲೀನರು ಕೂಡ ಯಾರ ಧಾರ್ಮಿಕ ಭಾವನೆಗೂ ಧಕ್ಕೆ ತರುವ ಕೆಲಸವನ್ನು ಎಂದೂ ಮಾಡಿಲ್ಲ. ಧರ್ಮ, ಆಚರಣೆ, ನಂಬಿಕೆ, ವಿಶ್ವಾಸ ಅವರವರಿಗೆ ಬಿಟ್ಟಿದ್ದು. ಹೀಗಿರುವಾಗ ಮಹಾಕುಂಭಮೇಳದ ಕುರಿತು ಕಾಂಗ್ರೆಸ್ ಅಧ್ಯಕ್ಷರ ಹೇಳಿಕೆ ಖಂಡನೀಯ ಎಂದು ಹೇಳಿದರು. ಖರ್ಗೆ ಅವರೇ ಈ ದೇಶದ ಕಾಂಗ್ರೆಸ್ ಅಧ್ಯಕ್ಷ, ಮತ್ತೆ ಯಾಕೆ ಕರ್ನಾಟಕದಾಗ ದಲಿತ ಮುಖ್ಯಮಂತ್ರಿ ಮಾಡಬಾರ್ದು? ಕರ್ನಾಟಕದಾಗ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷನಾಗ ಸುಮಾರು 60 ವರ್ಷ ಕಾಂಗ್ರೆಸ್ದವರು ಆಡಳಿತ ಮಾಡಿದಾರೆ. ಯಾಕೆ ಮಾಡಬಾರ್ದು? ಬಿಜೆಪಿ ನಮ್ಮಲ್ಲೂ ಮಾಡಬೇಕು. ನಾನು ಅದನ್ನೇ ಹೇಳ್ತೇನೆ, ನಮ್ಮಲ್ಲೂ ಅವಕಾಶ ಬಂದಾಗ ಮಾಡಬೇಕು. ನಾನು ಅದರ ಪರವಾಗಿದ್ದೇನೆ. ನೀವು ಬಿಜೆಪಿ ಅವರು ಕಾಂಗ್ರೆಸ್ನವರು ಅಂತ ಪ್ರಶ್ನೆ ಅಲ್ಲ. ಯಾರೇ ಇದ್ರೂ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಆಡಳಿತ ಮಾಡಿ ಮೇಲೆ ಎತ್ತಕ್ಕಂಥ ಕೆಲಸ ಮಾಡಿ, ಎಲ್ಲ ಜಾತಿ ಜನಾಂಗದವ್ರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳೋದು ನಾನು ಎಲ್ಲ ವೇದಿಕೆ ಒಳಗೂ ಹೇಳ್ತೇನೆ.